ಕರ್ಕಾಟಕ ರಾಶಿ ಆರೋಗ್ಯನೇ ಸರಿ ಇಲ್ಲ. ಇಲ್ಲಿವರೆಗೆ ಅಷ್ಟಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದ. ಏನಾದ್ರೂ ಒಂದು ಸಮಸ್ಯೆ, ಸಾಲಕ್ಕೆ ಸಿಕ್ಕಾಕೊತೀರಿ. ಅದೃಷ್ಟ ಅನ್ನುವುದು ಈ ವರ್ಷ ಸ್ವಲ್ಪ ನಿಮಗೆ ಕೈ ಕೊಡುವಂತ ಸಾಧ್ಯತೆ ಇರ್ತದೆ. ಕರ್ಕಾಟಕ ರಾಶಿ 2025 ಹೇಗಿದೆ ಇವರ ವರ್ಷ ಭವಿಷ್ಯ ಅಂತ ಯೋಚನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇಲ್ಲಿವರೆಗೆ ಅಷ್ಟಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದ. ಓಕೆ, ಗುರುಬಲ ಇದೆಪ್ಪ, ದುಡ್ಡು ಕಾಸು ಹಣ ಎಲ್ಲ ಬರ್ತಾ ಇತ್ತು, ವ್ಯವಹಾರ ಸರಿ ಆಗ್ತಾ ಇದೆ, ಬಟ್ ಆರೋಗ್ಯನೇ ಸರಿ ಇಲ್ಲ. 2024ರಲ್ಲಿ ಏನಾದ್ರೂ ಒಂದು ಸಮಸ್ಯೆ, ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿದ್ರು ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ತರ ಸಮಸ್ಯೆಯಲ್ಲಿದ್ರಿ. ಆದ್ರೆ ಈಗ ಏನಾಗ್ತಾ ಇದೆ, ಕರ್ಕಾಟಕ ರಾಶಿಯವ್ರಿಗೆ 12ನೇ ಮನೆ ಗುರು ಹೋಗ್ತಾ ಇದ್ದಾನೆ. ಗುರು ಬಂದು 6ನೇ ಮನೆ ಮತ್ತು 9ನೇ ಮನೆ ಅಧಿಪತಿ ಆಗಿರೋದ್ರಿಂದ ಋಣಬಾಧೆಯಲ್ಲಿ ಸಿಕ್ಕಿಕೊಳ್ಳುವಂತ ಸಾಧ್ಯತೆ 2025ರಲ್ಲಿ. ಸಾಲಕ್ಕೆ ಸಿಕ್ಕಾಕೋತೀರಿ ಕರ್ಕಾಟಕ ರಾಶಿಯವರು. ನೀವು ಅನ್ಕೊಂಡಿರುವಂತ ಎಕ್ಸ್ಪೆಕ್ಟೇಷನ್ ತರ ಬಿಸ್ನೆಸ್ ಆಗಲ್ಲ, ಲಾಸ್ ಆಗುತ್ತೆ. 9ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತ ಸಾಧ್ಯತೆ ಕೂಡ ಈ ವರ್ಷ ಇದೆ. ಅದರಿಂದ ಮತ್ತೆ ಪಿತ್ರಾರ್ಜಿತ ವಿಚಾರದಲ್ಲಿ ಕಿರಿಕಿರಿ, ಪಿತ್ರಾರ್ಜಿತ ಆಸ್ತಿಗೆ ಜಗಳ ಆಗುವಂತ ಸಾಧ್ಯತೆ ಇರ್ತದೆ. ಲಕ್, ಅದೃಷ್ಟ ಅನ್ನುವುದು ಈ ವರ್ಷ ಸ್ವಲ್ಪ ನಿಮಗೆ ಕೈ ಕೊಡುವಂತ ಸಾಧ್ಯತೆ ಇರ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು. ಹಾಗಾದ್ರೆ ನೀವು ಮಾಡಬೇಕಾಗಿರುವಂಥದ್ದು, ಪ್ರತಿ ಸೋಮವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಪಾರ್ವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಕ್ಕಿ ಬೆಲ್ಲವನ್ನು ಅರ್ಪಣೆ ಮಾಡಿಬಿಟ್ಟು ಬನ್ನಿ. ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿ. ಇದರಿಂದ ಒಂದಷ್ಟು ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಬಟನ್ ಪ್ರೆಸ್ ಮಾಡೋದು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.